ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಇಂದು ಇಡೀ ಭಾರತ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಚತುರ್ಥಿ ಆಚರಣೆ. ಕಲಬುರಗಿ ಮಹಾನಗರದ ಗಣ್ಯಾತಿ ಗಣ್ಯರಿಂದ ನಾಡಿನ ಜನತೆಗೆ ಶುಭಾಶಯಗಳ ಮಹಾಪೂರ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಗಜನನೋತ್ಸವದ ಸಂಭ್ರಮ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪಾವನ ಸನ್ನಿಧಾನದಲ್ಲಿ ಆಚರಣೆ. ದಕ್ಷಿಣ ಕನ್ನಡ ಸಂಘದ ವತಿಯಿಂದ 54ನೇ ಶ್ರೀ ಗಣೇಶೋತ್ಸವ. ಕಳೆದ 5 ದಿನಗಳಿಂದ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ. ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಉತ್ಸವದ ಆಚರಣೆ. ಅಪ್ಪ ಶತಮಾನೋತ್ಸವ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ. ಕೈಗಾರಿಕೆ, ಶಿಕ್ಷಣ ಪದ್ಧತಿ ಮತ್ತು ಧ್ವನಿ ವ್ಯವಸ್ಥೆಗಳ ಕುರಿತು ಉಪನ್ಯಾಸ. ಶರಣಬಸವ ವಿಶ್ವವಿದ್ಯಾಲಯದ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಸಂಪನ್ನ. ಶರಣಬಸವ ವಿಶ್ವವಿದ್ಯಾಲಯದ ಜೊತೆ ಎಕ್ಸ್ಟ್ರಾನ್ಸ್ ಒಡಂಬಡಿಕೆಗೆ ಸಹಿ. ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಉಪನ್ಯಾಸ ಮಾಲಿಕೆ. ಶರಣಬಸವೇಶ್ವರ ಸಂಸ್ಥಾನದಲ್ಲಿ 40 ದಿನಗಳ ಮಾಲಿಕೆಯಲ್ಲಿ ಮಹೇಶ್ ಬಡಿಗೇರ್ ಮಾತು. ನವೋದಯ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಲಬುರಗಿ. ಸೆಪ್ಟೆಂಬರ್ 8ರಂದು ಶಕ್ತಿನಗರದ ಶಿವಮಂದಿರದಲ್ಲಿ 12ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಸುದ್ದಿ ಸಮಯದ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇಡೀ ಭಾರತ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಚತುರ್ಥಿಯನ್ನ ಆಚರಿಸ್ತಾ ಇದ್ದಾರೆ. ಇಂದು ಗಣೇಶನನ್ನ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಕಲಬುರಗಿಯ ಜನತೆಗೆ ಗಣ್ಯಾತಿ ಗಣ್ಯರಿಂದ ಶುಭಾಶಯಗಳ ಮಹಾಪೂರವನ್ನೇ ಹರಿಸಲಾಗಿದೆ. ಇಂದು ಇಡೀ ಭಾರತ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಗಣ್ಯಾತಿ ಗಣ್ಯರು ನಾಡಿನ ಜನರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮಹಾದಾಸೋಹ ಸಂಸ್ಥಾನ ಕಲಬುರಗಿಯ 8ನೇ ಪೀಠಾಧಿಪತಿಗಳು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಈ ಗಣೇಶ ಚತುರ್ಥಿಯ ಅಂಗವಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಶುಭಾಶಯ ತಿಳಿಸಿದ್ದಾರೆ. ಗೌರಿ ಗಣಪತಿ ಹಬ್ಬ ಬಹಳ ಶ್ರೇಷ್ಠವಾದದ್ದು. ಭಾರತೀಯರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಗಣಪತಿ ಪೂಜೆ ಮಾಡಿನೇ ಪ್ರಾರ್ಥಿಸಿನೇ ಮಾಡ್ತಾರೆ. ಆದ್ದರಿಂದ ಈ ಗಣಪತಿ ಹಬ್ಬದಲ್ಲಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತುಕೊಳ್ತಾನು ಮುಗಿಸ್ತೇನೆ. ವಿಧಾನ ಪರಿಷತ್ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾಧ್ಯಕ್ಷರಾದ ಬಿಜಿ ಪಾಟೀಲ್ ಅವರು ಕೂಡ ನಾಡಿನ ಜನರಿಗೆ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ನನ್ನ ಕಡೆಯಿಂದ ಗಣೇಶೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನಾಡಿನ ಜನರಿಗೆ ಇದು ಪರಿಸರ ಪ್ರೇಮಿ ಇದ್ದಂಥ ಗಣೇಶ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಸಮಸ್ತ ಕರ್ನಾಟಕ ನಾಡಿನ ಜನತೆಯರಿಗೆ ಎಲ್ಲ ಶುಭಾಶಯಗಳನ್ನು ಕೋರುತ್ತೇನೆ. ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾದ ಚಂದು ಪಾಟೀಲ್ ಅವರು ಈ ಬಾರಿ ನಾಡಿನ ಜನರು ಸುರಕ್ಷಿತವಾಗಿ ಗಣೇಶ ಉತ್ಸವವನ್ನು ಆಚರಿಸುವಂತೆ ಶುಭಾಶಯದೊಂದಿಗೆ ಸಲಹೆ ನೀಡಿದ್ದಾರೆ. ನಾನು ಚಂದು ಪಾಟೀಲ್, ಬಿಜೆಪಿ ಯುವ ಮುಖಂಡ, ಪೂರ ನಾಡಿ ಎಲ್ಲ ಜನತೆಗೆ ಗಣೇಶ ಚತುರ್ಥಿ ಹಬ್ಬ ಶುಭಾಶಯ ಕೋರುತ್ತೇನೆ. ತಮ್ಮೆಲ್ಲ ಯುವಕರಿಗೆ ಕಳಕಳಿ ವಿನಂತಿ, ಈ 5-10 ದಿವಸ ತಾವೇನು ಗಣೇಶ ಉತ್ಸವ ಆಚರಿಸ್ತೀರಿ
ಚೆನ್ನಾಗಿ ಸೇಫಾಗಿ ಏನು ಸಮಸ್ಯೆ ಅಲ್ಲದಂಗೆ ತಮಗೆ ಏನು ಪ್ರಾಬ್ಲಮ್ ಅಲ್ಲದಂಗೆ ಒಳ್ಳೆ ರೀತಿಯಿಂದ ಆಚರಿಸತ್ತೆ ವಿನಂತಿಸ್ತೀನಿ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಈ ಬಾರಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ಮಹಾನಗರದಾದ್ಯಂತ 450 ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ಈ ಬಾರಿಯ ಗಣೇಶ ಉತ್ಸವ ಮತ್ತು ಮೊಹರಂ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಿಸುವಂತೆ ಶುಭಾಶಯದೊಂದಿಗೆ ಸಲಹೆ ನೀಡಿದ್ದಾರೆ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಭಾಗದ ಜನತೆಗೆ ಮತ್ತು ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊನ್ನೆ ಗುಲ್ಬರ್ಗದಲ್ಲಿ ಸಾರ್ವಜನಿಕ ಗಣೇಶ ಕುಂದಿರಿಸುವಲ್ಲಿ ನಾವೆಲ್ಲ ವ್ಯವಸ್ಥೆ ಇತ್ಯಾದಿ ಹೇಗೆ ಮಾಡಬೇಕು ಅಂತ ನಂದು ಕಮಿಷನರ್ ಅವರಾಗಲಿ ಅಂದರೆ ಪೊಲೀಸ್ ಕಮಿಷನರ್ ಅವರು, ಡೆಪ್ಟಿ ಕಮಿಷನರ್ ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಾನು ಕೂಡ ಗಣೇಶ್ ಮಹಾಮಂಡಳದ ಕಾರ್ಯಾಧ್ಯಕ್ಷನಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಸುಮಾರು 450 ಗಣೇಶ ಈ ಬಾರಿ ಅಂದರೆ 5 ದಿನದ್ದು, 9 ದಿನದ್ದು ಮತ್ತು 11ನೇ ದಿನ ಸಾರ್ವಜನಿಕ ಗಣೇಶನ ಕುಂದಿರಿಸುವಂಥ ಒಂದು ಕೆಲಸ ಅಂದರೆ ಒಂದು ಅರೇಂಜ್ಮೆಂಟ್ ಇತ್ಯಾದಿ ಅವರು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಪವರ್ ಫೇಲ್ಯೂರ್ ಆಗಬಾರ್ದು, ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ನಮ್ಗೆ ಕೊಡಿ ಅಂತ ನಾನು ಮೊದಲೇ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ಖಂಡಿತ ಎಲ್ಲ ಗಣೇಶ್ ಕುಂದಿರಿಸುವ ಸ್ಥಳದಲ್ಲಿ ರಕ್ಷಣೆ ಕೊಡಬೇಕು. ಕನಿಷ್ಠ ಒಬ್ಬ ಕಾನ್ಸ್ಟೇಬಲ್, ಯಾಕಂದರೆ ನೋಡಲಿಕ್ಕೆ ಬೇರೆ ಬೇರೆ ಹಳ್ಳಿಯಿಂದ ಬೇರೆ ಬೇರೆ ಭಾಗದಿಂದ ಬರ್ತಾರೆ, ಅಲ್ಲಿ ಯಾವುದೋ ಥರದ ಸಮಸ್ಯೆಗಳನ್ನು ಆಗಬಾರ್ದು ಅಂತ ನಾನು ಕೇಳಿದ್ದೇವೆ. ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ಹೇಳಿದಂತೆ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಕೂಡ ಜೆಸ್ಕಾಮಿನ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಎಲ್ಲ ಕಡೆ ನಾವು ಹೋಗಿ ಆ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಎದುರಿಸ್ತಾ ಇರೋದು ವಿಸರ್ಜನೆ ದಿನ. ಅದು 5 ದಿವಸದಾಗಲಿ 9 ದಿವಸದಾಗಲಿ 11 ದಿವಸದಾಗಲಿ ವಿಸರ್ಜನೆ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳನ್ನು ಆಗಬಾರ್ದು ಅಂತೇಳಿ ಅನೇಕ ಕಡೆ ನಾವು ನೋಡ್ತೀವಿ. ಎಲೆಕ್ಟ್ರಿಕಲ್ ಲೈನ್ಗಳು ಭಾಳ ಕೆಳಗಿನಿಂದ ಅಂದರೆ ಕೆಳಗಡೆ ಎಲ್ಲ ಬಿದ್ದಿರ್ತವೆ. ಟ್ರಕ್ ಮೇಲೆ ದೊಡ್ಡ ದೊಡ್ಡ ಗಣೇಶ ಕುಂದಿರಿಸೋಳಗೆ ವಿಸರ್ಜನೆ ಸಂದರ್ಭದಲ್ಲಿ ಆ ವೈರ್ಸ್ಗಳನ್ನು ಬಿಟ್ಟಿದ್ದು ಅದನ್ನು ಎತ್ತಿ ನಾವು ಕ್ರಾಸ್ ಮಾಡೋದೇ ಒಂದು ದೊಡ್ಡ ಕೆಲಸ, ಸಾಹಸ ಮಾಡಬೇಕಾಗುತ್ತೆ. ಅಲ್ಲಿ ಕೂಡ ನೋಡ್ರಿ ಅಂತ ನಾನು ಹೇಳಿದ್ದೇವೆ. ಇಲ್ಲ, ಅದನ್ನು ಸರಿಪಡಿಸ್ತೀವಿ ಅಂತ ನಾನು ಒಪ್ಕೊಂಡಿದ್ದಾರೆ. ಶಾಂತಿಯುತವಾಗಿ ಗಣೇಶ ಆಚರಣೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಮೊಹರಮ್ಮು ಕೂಡ 9ನೇ ದಿನದ ವಿಸರ್ಜನೆ ದಿನ ಮೊಹರಮ್ಮು ಬರುತ್ತೆ. ಅವರಿಗೂ ಅಂದರೆ ಮೊಹರಮ್ ಕೂಡ ಅನೇಕ ಕಡೆ ನಾವು ನೋಡ್ತೀವಿ ಆಚರಣೆ ಮಾಡೋದು ಮುಸ್ಲಿಮರು ಇದ್ದೇ ಇರ್ಬೋದು, ಆದರೆ ಅದ್ರ ಜೊತೆಗೆ ಅಷ್ಟೇ ಹಿಂದೂ ಜನಾಂಗ ಕೂಡ ಆ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಳ್ಳಿ ಮಟ್ಟದಲ್ಲಿ ಅವರು ಕೂಡ ಆಚರಣೆ ಮಾಡೋವಂಥದ್ದು ನಾವೆಲ್ಲ ಕಡೆ ನೋಡ್ತೀವಿ. ಒಟ್ಟಾರೆ ಈ ಎಲ್ಲ ಹಬ್ಬಗಳನ್ನು ಶಾಂತಿಯುತವಾಗಿ ನಡಿಬೇಕು. ಎಲ್ಲ ರೀತಿಯ ಸಹಕಾರವನ್ನು ನಾವು ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಇಲಾಖೆಗೆ ನಾವು ಕೊಡ್ತೀವಂತ ಮಹಾಮಂಡಳದ ವತಿಯಿಂದ ನಾವು ಕಾರ್ಯಾಧ್ಯಕ್ಷನಾಗಿ ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಆ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದೇವೆ. ಶಾಂತಿಯುತವಾಗಿ ಗಣೇಶ ನಡೀಲಿ ಅಂತ ನಾನು ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕನೂರ್ರವರು ಈ ಬಾರಿಯ ಗಣೇಶ ಹಬ್ಬದ ಅಂಗವಾಗಿ ನಾಡಿನ ಜನರಿಗೆ ಆ ಗಣೇಶ ದೇವರು ಸುಖ ಶಾಂತಿಯನ್ನ ನೀಡಲಿ ಎಂದು ಶುಭಾಶಯ ಕೋರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಕೂಡ ಈ ಬಾರಿಯ ಗಣೇಶ ಉತ್ಸವದ ಅಂಗವಾಗಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಶುಭ ಹಾರೈಸಿದ್ದಾರೆ. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇನ್ನೂ ಉತ್ತಮ ಮಳೆ ಆಗಬೇಕು, ರೈತರಿಗೆ ಉತ್ತಮ ಬೆಳೆ ಆಗಿ ಅವರ ಸಂಕಷ್ಟ ನಿವಾರಣೆ ಆಗಬೇಕು. ಈ ಸಂದರ್ಭದಲ್ಲಿ ಮಹಾಗಣಪತಿಯವರು ಸರ್ವರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯೊಂದಿಗೆ ಅವರು ಬಾಳು ಹಸನಾಗಲಿ ಎಂದು ಹಾರೈಸಿ ಇನ್ನೊಮ್ಮೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಕೂಡ ಈ ಬಾರಿಯ ಗಣೇಶ ಉತ್ಸವದ ಅಂಗವಾಗಿ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಶುಭ ಹಾರೈಸಿದ್ದಾರೆ. ನಾನು ಜಗದೇವ್ ಗುತ್ತೇದಾರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಾತಾಡೋದು. ಸಮಸ್ತ ನಾಡಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಭಾಗದಲ್ಲಿ ವಿಘ್ನೇಶ್ವರನು ಮಳೆ ಬೆಳೆ ಚೆನ್ನಾಗಿ ಆಗಲಿ, ಆವಾಗ ಆತನ ಕೃಪೆಯಿಂದ ಈ ಭಾಗದಲ್ಲಿ ಯಾವುದೇ ಅನಾಹುತಗಳಾಗಿಲ್ಲ. ಆದರೂ ಕೂಡ ಈಗ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಬೇಕು. ಯಾಕೆಂದರೆ ಸಾಕಷ್ಟು ನಮ್ಮ ಡ್ಯಾಮ್ಗಳು ಇನ್ನೂ ಖಾಲಿ ಇವೆ, ಯಾಕೆಂದರೆ ಬೋರ್ವೆಲ್ಗಳು ಇನ್ನೂ ರೀಚಾರ್ಜ್ ಆಗಿಲ್ಲ. ಅದಕ್ಕೋಸ್ಕರ ವಿಘ್ನೇಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳ್ಕೊಂಡು
ನಾನು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಹಳಷ್ಟು ನೀರು ಹೋಗಿ ಎಲ್ಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಸಾಕಷ್ಟು ಲಾಸ್ ಆಗಿದೆ. ಅಲ್ಲಿ ಕೂಡ ಆ ವಿಘ್ನೇಶ್ವರನ ಕೃಪೆಯಿಂದ ಅಲ್ಲಿ ಕೂಡ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಗಳು ಸುಗಮವಾಗಿ ಸಾಗಲಿ ಮತ್ತು ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ನಮ್ಮೆಲ್ಲ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಆ ವಿಘ್ನೇಶ್ವರನಲ್ಲಿ ಕೇಳಿಕೊಳ್ತೇನೆ. ಚಿತ್ತಾಪುರ ತಾಲೂಕಿನ ಅರಣಕಲ್ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ರಾಜೇಶ್ ಗುತ್ತೇದಾರ್ ಅವರು ಈ ಬಾರಿಯ ಗಣೇಶ ಉತ್ಸವದ ಅಂಗವಾಗಿ ರೈತರು ಬೆಳೆದ ಬೆಳೆಗೆ ತಕ್ಕಂತೆ ಬೆಲೆ ಸಿಗಲಿ ಎಂದು ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಾಜೇಶ್ ಗುತ್ತೇದಾರ್, ಜಿಲ್ಲಾ ಪಂಚಾಯತ್ ಮೆಂಬರ್, ಚಿತ್ತಾಪುರ ತಾಲೂಕು ಅರಣಕಲ್. ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ವೈಯಕ್ತಿಕ ಹಾಗೂ ನಮ್ಮ ಪರಿವಾರದ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಹಾಗೆ ನನ್ನ ಗಣೇಶನಲ್ಲಿ ಏನು ಪ್ರಾರ್ಥನೆ ಮಾಡ್ಕೋತೀವಿ ಅಂದರೆ ಸಮಯ ತಕ್ಕಂತೆ ಮಳೆ ತಕ್ಕಂತೆ ಬೆಳೆಗೆ ತಕ್ಕಂತೆ ಬೆಲೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ವಾಡೇಕರ್ ಅವರು ಕೂಡ ಈ ಬಾರಿಯ ಗಣೇಶ ಉತ್ಸವದ ಅಂಗವಾಗಿ ನಾಡಿನ ಜನರಿಗೆ ಆಯುಷ್ ಮತ್ತು ಆರೋಗ್ಯವನ್ನ ಆ ಗಣೇಶ ಕರುಣಿಸಲಿ ಎಂದು ಶುಭ ಕೋರಿದ್ದಾರೆ. ನಾನು ರಾಜು ವಾಡೇಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಕ್ಷ. ಇಡೀ ನಾಡಿನ ಜನತೆಗೆ ಗೌರಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತೇನೆ. ಈ ಹಬ್ಬದ ಮುಖಾಂತರ ಎಲ್ಲರಿಗೆ ಒಳ್ಳೆಯ ರೀತಿ ಆಯುಷ್ ಅಂತಸ್ತು ಎಲ್ಲರಿಗೂ ಕೊಟ್ಟು ಆ ದೇವರು ಗಣೇಶ ಆಶೀರ್ವಾದ ಮಾಡಬೇಕಂತೇಳಿ ಈ ಹಬ್ಬದ ದಿನದ ಎಲ್ಲರಿಗೆ ಗೌರಿ ಹಬ್ಬದ ಶುಭಾಶಯ ಹೇಳುತ್ತಾ, ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿಯವರು ಕೂಡ ನಾಡಿನ ಸಮಸ್ತ ಜನರಿಗೆ ಗಣೇಶ ಉತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಾನು ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಎಲ್ಲ ಜನತೆಗೆ ಹಾಗೂ ಎಲ್ಲ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾನಿಯವರು ಕೂಡ ಸಭಿಕರಿಗೂ ಗಣೇಶ ಉತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮತ್ತೊಮ್ಮೆ ನಾಡಿನ ಜನತೆಗೆ ಈ ಗೌರಿ ಗಣೇಶ ಶುಭವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಪ್ರಿನ್ಸಿಪಲ್, ರಾಜೀವ್ ಮೆಮೋರಿಯಲ್ ಸೊಸೈಟಿ, ಕಾಲೇಜ್ ಆಫ್ ಫಾರ್ಮಸಿ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿಯ ಅಂಗವಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲಾ ಕಾಲೇಜುಗಳ ವತಿಯಿಂದ ಗಜಾನನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಮಹಾದಾಸೋಹಿ ಸಂಸ್ಥಾನದ 8ನೇ ಪೀಠಾಧಿಪತಿಗಳು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಮಾತೋಶ್ರೀ ದಾಕ್ಷಾಯಿಣಿ ತಾಯಿಯಮ್ಮನವರು, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಸೇರಿದಂತೆ NS ದೇವರಕಲ್ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸರ್ವ ಸದಸ್ಯರು ಹಾಗೂ ನೂರಾರು ಜನ ವಿದ್ಯಾರ್ಥಿನಿಯರು ಮತ್ತು ಅವರ ಪಾಲಕ ಪೋಷಕ ವೃಂದದವರು ಪಾಲ್ಗೊಂಡಿದ್ದರು. ಈ ಗಜಾನನೋತ್ಸವದ ಸವಿಯನ್ನು ಸವಿಯಲು, ಭಕ್ತಿಯನ್ನು ತೋರ್ಪಡಿಸಲು ಅವರೆಲ್ಲರಿಗೂ ಸಹ ಸನ್ಮಾನ್ಯ ಪ್ರಾಚಾರ್ಯರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಮಾತೋಶ್ರೀ ದಾಕ್ಷಾಯಿಣಿ ತಾಯಿಯವರು, ಅದು ಸಾರ್ವಜನಿಕ ಸಮಾರಂಭ, ಮಹಾದೇವಿ ಅಕ್ಕಳ 12ನೇ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಬಹಳ ಜ್ಞಾನಪೂರ್ಣವಾಗಿ ಅವರು ಮಾತನಾಡಿ ನಾಡಿನ ಗಮನವನ್ನು ಸೆಳೆದಿದ್ದಾರೆ. ಅವರಿಗೆ ಸನ್ಮಾನ ಮಾಡುವುದರಲ್ಲಿ ನಮಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಸಂದರ್ಭದಲ್ಲಿ ಈ ವರ್ಷದ ಗಜಾನನೋತ್ಸವದಲ್ಲಿ ಪೂಜ್ಯ ತಾಯಿಯವರಿಗೆ ಸನ್ಮಾನ ಮಾಡಿ ನಾವು ಕೃತಾರ್ಥತೆಯನ್ನು ಪಡಿತಾ ಇದ್ದೇವೆ. ಗಣಪತಿ ಬಹಳ ಬುದ್ಧಿವಂತ ಜ್ಞಾನಿ, ಸಕಲ ಶಾಸ್ತ್ರ ಬಂದಿದ. ಅದಕ್ಕೆ ನಾವು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನ ಸಂಪಾದನೆ ಕೊಡಬೇಕು ಅನ್ನೋ ಉದ್ದೇಶದಿಂದ
ಮಾತುಗಳಿದ್ದಾಗಿ ನಮಗೆ ಅದರಂತೆ ಪರಮಾತ್ಮ ಪಾರ್ವತಿ ಹತ್ರ ಕರ್ಣಕಾರ ಮತ್ತು ಗಣಪತಿಗಳ ಪರಮಾತ್ಮ ಈ ಜಗತ್ತಿನ ಸುದ್ದಿಯಾದ ಪ್ರಮಾಣ ಅವರಿಗೆ ಮಾತ್ರ ಅವರಿಗೆ ಮಾಡ ಪ್ರಮುಖ ತನ್ನ ಮಹಾನವನ್ನು ತೆಗೆದುಕೊಂಡು ನದಿಯ ಹೊರವನ್ನು ತೆಗೆದುಕೊಂಡು ಬ್ರಹ್ಮಾಂಡವನ್ನು ಗಣಪತಿ ಒಳ್ಳೆ ಗಣಪತಿ ಏನು ಓಡೋದು ನೋಡ್ತಾರೆ ಆದ್ದರಿಂದ ಕೆಲವು ಬಂದ ಯಾವ ಗಣಪತಿ ಅಂತ ನಾನೇ ಬನ್ನಿ ಅಲ್ಲ ಪರಮಾತ್ಮ ಮಟ್ಟಿಗೆ ಜಗತ್ತೇ ಅದೇ ಬ್ರಹ್ಮಾಂಡದಲ್ಲಿ ಅವರು ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ ಶ್ರೀ ಗಣೇಶೋತ್ಸವದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತ 5ನೇ ವರ್ಷ ಪರಿಸರ ಸ್ನೇಹಿ ಮಣ್ಣಿನ ಗಣಪನನ್ನ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 54ನೇ ವರ್ಷದ ಶ್ರೀ ಗಣೇಶೋತ್ಸವವನ್ನ ಸಡಗರ ಸಂಭ್ರಮ ಮತ್ತು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಕಳೆದ 5 ವರ್ಷಗಳಿಂದ ದಕ್ಷಿಣ ಕನ್ನಡ ಸಂಘದ ವತಿಯಿಂದ ಪರಿಸರಕ್ಕೆ ಹಾನಿಯಾಗದೇ ಇರಲಿ ಎನ್ನುವ ಸದುದ್ದೇಶದಿಂದ ಮಣ್ಣಿನಿಂದ ತಯಾರಿಸಲಾದ ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ವಿಶೇಷವಾಗಿ ಸಂಘದ ಸರ್ವ ಸದಸ್ಯರಿಗಾಗಿ ವಿಶೇಷ ಭೋಜನ ಕೂಟವನ್ನ ಕೂಡ ಆಯೋಜಿಸಲಾಗಿತ್ತು. ಈಗಾಗಲೇ ಈ ಬಾರಿಯ ಗಣೇಶೋತ್ಸವದ ಅಂಗವಾಗಿ ಹಲವಾರು ಕ್ರೀಡಾ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲಿ ವಿಜೇತರಾದವರಿಗೆ ಇಂದು ಸಾಯಂಕಾಲ ನಡೆದ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಒಂದು ದಿನದ ಗಣೇಶೋತ್ಸವದ ಗಣಪನ ಮೂರ್ತಿಯನ್ನ ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಅಧ್ಯಕ್ಷರಾದ ನರಸಿಂಹ ಮೆಂಡನ್, ಕಾರ್ಯದರ್ಶಿಗಳಾದ ಅರುಣ್ ಭಟ್, ಉಪ ಕಾರ್ಯದರ್ಶಿಗಳಾದ ಗಿರಿಧರ್ ಭಟ್, ಪ್ರಶಾಂತ್ ಶೆಟ್ಟಿ ಮತ್ತು ಸದಾನಂದ ಪೆರ್ಲಾ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರುಗಳು ಪಾಲ್ಗೊಂಡಿದ್ದರು. 54ನೇ ವರ್ಷದ ಗಣೇಶೋತ್ಸವವನ್ನು ದಕ್ಷಿಣ ಕನ್ನಡ ಸಂಘದವರು ಕಲಬುರಗಿಯಲ್ಲಿ ನಾವು ಆಚರಣೆ ಮಾಡುತ್ತಿದ್ದೇವೆ. ಸೂರ್ಯೋದಯ ಮೊದಲಾಗಿ ಗಣೇಶನ ಹೋಮ ಹವನದಿಂದ ಪ್ರಾರಂಭವಾಗಿ ಗಣೇಶನ ಪ್ರತಿಷ್ಠಾಪನೆಗೊಂಡು ನಾನಾ ಥರದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೂಡಿ ದಕ್ಷಿಣ ಕನ್ನಡದ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡು ಹಾಗೂ ವಿಜೇತರಿಗೆ ಬಹುಮಾನ ಸಭಾ ಕಾರ್ಯಕ್ರಮ ಸಾಯಂಕಾಲ ಸಂಜೆ 6ಕ್ಕೆ ನಡೆಯುತ್ತದೆ. ಇದರಲ್ಲಿ ಸಂಘದ ಅಧ್ಯಕ್ಷರಾದ ನರಸಿಂಹಣ್ಣನವರು ಹಾಗೂ ಕಾರ್ಯದರ್ಶಿ ಅರುಣ್ ಬಿ ಭಟ್ ಅವರು, ಉಪ ಕಾರ್ಯದರ್ಶಿ ಗಿರಿಧರ್ ಭಟ್ ಹಾಗೂ ಗೌರವಾಧ್ಯಕ್ಷರ ಪ್ರಶಾಂತ್ ಶೆಟ್ಟಿ ಹಾಗೂ ದಕ್ಷಿಣ ಕನ್ನಡ ಸಂಘದ ಎಲ್ಲ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸಿಕೊಡುತ್ತಾ ಬಂದಿದೆ. ಇವತ್ತು 54ನೇ ಗಣೇಶೋತ್ಸವವನ್ನು ವಿಜೃಂಭಣೆಯಾಗಿ ನಾವು ನಡೆಸಿಕೊಡಲು ಎಲ್ಲ ತಯಾರಿ ನಡೆದಿದ್ದೇವೆ. ಮಧ್ಯಾಹ್ನ ಭೋಜನ ಕೂಟವು ವಿಜೃಂಭಣೆಯಿಂದ ನಡೆಯಲಿರು. ಸಂಜೆ ಸಭಾ ಕಾರ್ಯಕ್ರಮ, ಸಂಜೆ 10:30ಕ್ಕೆ ಗಣೇಶನ ವಿಸರ್ಜನೆ. ಒಂದು ದಿನದ ಗಣಪತಿ ವಿಜೃಂಭಣೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ. ನಾವು ಈಗ 4-5 ವರ್ಷದಿಂದ ಮಣ್ಣಿನ ಗಣಪತಿಯನ್ನು ಮಾಡಿ ನಾವು ವೈಶಿಷ್ಟ್ಯವನ್ನು ತೋರಿದ್ದೇವೆ. ಪರಿಸರ ಪ್ರೇಮಿಯಾಗಿ
ನಾವು ಇದು ದಕ್ಷಿಣ ಕನ್ನಡ ಸಂಘದ ಗಣಪತಿಯಲ್ಲಿ ತೋರಿಸಿಕೊಟ್ಟಿದ್ದೇವೆ. ಕಳೆದ 54 ವರ್ಷಗಳಿಂದ ವೈವಿಧ್ಯಪೂರ್ಣವಾಗಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಸಂಘವು ಸಮಾಜೋಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕವಾಗಿ ತನ್ನನ್ನು ತೆರೆದುಕೊಂಡಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ. ಕೇವಲ ಸಾರ್ವಜನಿಕ ಗಣೇಶೋತ್ಸವ ಮಾತ್ರ ಅಲ್ಲ, ಈ ಭಾಗದ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಾವು ತೊಡಗಿಸಿಕೊಂಡು ಇಲ್ಲಿ ಎಲ್ಲರಿಗೂ ನೆರವಾಗುವಂಥ, ಇಲ್ಲಿ ವ್ಯವಹಾರಕ್ಕಾಗಿ ಉದ್ದಿಮೆಗಾಗಿ ಬಂದಂತಹ ಕರಾವಳಿ ಭಾಗದ ಜನ ಇಲ್ಲಿ ಒಟ್ಟು ಸೇರಿಕೊಂಡು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು, ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಇಲ್ಲಿ ಬಡಬಗ್ಗರ ಸೇವೆಯನ್ನು ಮಾಡ್ತಾ ಇದ್ದೇವೆ, ಕುಷ್ಠರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ, ರಕ್ತದಾನವನ್ನು ಮಾಡುವುದರ ಮೂಲಕ ಮಾನವೀಯ ಮೌಲ್ಯವನ್ನು, ಮಾನವೀಯ ಸಂದೇಶವನ್ನು ಈ ಸಮಾಜಕ್ಕೆ ಸಾರ್ತಾ ಇದ್ದೇವೆ. ಜೊತೆಗೆ ಕಷ್ಟದಲ್ಲಿರುವಂತಹ ಶಿಕ್ಷಣ ಪಡೆಯಲು ಬಹಳಷ್ಟು ವಂಚಿತರಾಗಿರ್ತಕ್ಕಂಥ ಆ ಕುಟುಂಬಗಳಿಗೆ ನಾವು ನೆರವನ್ನು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಉದ್ದಿಮೆಗಾಗಿ ಬಂದವರು ಒಂದು ಗಳಿಕೆಯ ಒಂದು ಅಂಶವನ್ನು ತನ್ನ ಒಂದು ದೇಣಿಗೆಯಾಗಿ ಈ ಸಮಾಜಕ್ಕೆ ಧಾರೆಯನ್ನು ಎರೀತಾ ಇದ್ದಾರೆ. ಮುಖ್ಯವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಈ ಸಂಘವನ್ನು ಬೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಸಂಘದ ಸಾರ್ವಜನಿಕ ಗಣೇಶೋತ್ಸವ ಕೂಡ ನಮ್ಮ ಇಡೀ ವರ್ಷದ ಕಾರ್ಯಕ್ರಮದಲ್ಲಿ ಬಹಳ ವೈವಿಧ್ಯಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕೆ ವಿಶಿಷ್ಟ ಅಂತ ಹೇಳಿದರೆ, ನಾವು ಕೇವಲ ಒಂದೇ ಒಂದು ದಿನ ಗಣೇಶೋತ್ಸವವನ್ನು ಪ್ರತಿಷ್ಠಾಪನೆ ಮುಂಜಾನೆ ಮಾಡ್ತೇವೆ, ಸಂಜೆ ರಾತ್ರಿ ಒಂದು 11 ಗಂಟೆಯ ವೇಳೆಗೆ ವಿಸರ್ಜನಾ ಮೆರವಣಿಗೆಯೊಂದಿಗೆ ನಾವು ಬಹಳ ಭಕ್ತಿ ಭಾವದಿಂದ, ಭಕ್ತಿ ಸಂಭ್ರಮದಿಂದ, ಶ್ರದ್ಧಾಭಕ್ತಿಯಿಂದ ಮಾಡ್ತೇವೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತೋರ್ಪಡಿಸಬೇಕು ಈ ಭಾಗದ ಜನರಿಗೆ ಅನ್ನುವ ನೆಲೆಯಲ್ಲಿ ನಮ್ಮ ಸಂಘದ ಸದಸ್ಯರು ತಮ್ಮ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಸಾಂಸ್ಕೃತಿಕ ಪ್ರತಿಭಾ ಸಂಪನ್ನತೆಯನ್ನು ವೇದಿಕೆಯಲ್ಲಿ ತೋರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಅನೇಕ ಮಂದಿ ಕ್ರೀಡಾಳುಗಳಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ. ಅವರು ತಮ್ಮ ಕ್ರೀಡಾ ಸ್ಫೂರ್ತಿಯಿಂದ ಒಂದು ವಾರದ ಮೊದಲು ಕ್ರೀಡೋತ್ಸವ ಅಂತಲೇ ಆಚರಿಸ್ತೇವೆ. ಈ ದಿನ ಕೂಡ, ಗಣೇಶೋತ್ಸವದ ದಿನ ಕೂಡ ಕ್ರೀಡೋತ್ಸವಗಳನ್ನು ಮಾಡಿ ಬಹುಮಾನ ವಿಜೇತರಿಗೆ ಸಂಜೆ ಬಹುಮಾನ ವಿತರಿಸುವಂಥ ಕಾರ್ಯಕ್ರಮ ಇದೆ. ಸಾಯಂಕಾಲದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ನಮ್ಮದೊಂದು ಧಾರ್ಮಿಕ ಸಮಾರಂಭ ಮತ್ತು ಬಹುಮಾನ ವಿತರಣೆ. ಈ ಬಾರಿ ಈ ಭಾಗದ ಬಹಳಷ್ಟು ಶ್ರೇಷ್ಠ ಚಿಂತಕರು, ಖ್ಯಾತ ವೈದ್ಯರು ಆಗಿರ್ತಕ್ಕಂಥ ನಾಡೋಜ ಡಾಕ್ಟರ್ PS ಶಂಕರ್ ಅವರು ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಜೆಸ್ಕಾಮ್ನ ಪ್ರಧಾನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಪ್ರಮೀಳಾ MK ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಹೀಗೆ ನಮ್ಮ ಒಂದು ದಿನದ ಕಾರ್ಯಕ್ರಮ ಅತ್ಯಂತ ಆದರ್ಶಪೂರ್ಣವಾಗಿ, ಅತ್ಯಂತ ಪ್ರಿಯವಾಗುವ ಹಾಗೆ ಮಾಡ್ತೇವೆ. ಇನ್ನೊಂದು ಬಹಳ ಮುಖ್ಯವಾಗಿ, ಇಡೀ ಕರಾವಳಿ ಅಂದರೆ ಅನ್ನದಾನ ಅಥವಾ ಅತಿಥಿ ದೇವೋಭವಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಆ ನೆಲೆಯಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಅನ್ನದಾನ, ಸಂಜೆಯ ಅನ್ನದಾನ, ಇದನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಕರಾವಳಿಯ ಸಾಂಸ್ಕೃತಿಕ ಪ್ರತೀಕವಾಗಿರ್ತಕ್ಕಂಥ ಅನ್ನದಾನದ ಮಹತ್ವವನ್ನು ಅಥವಾ ದಾಸೋಹದ ಪರಿಕಲ್ಪನೆಯನ್ನು ಈ ಭಾಗದಲ್ಲಿ ಕೂಡ ನಾವು ಮಾಡಿಕೊಂಡು ಬಂದು ನಮ್ಮ ಗಣೇಶೋತ್ಸವ ಅತ್ಯಂತ ವಿಶಿಷ್ಟ ಸಂಭ್ರಮ ಉಲ್ಲಾಸದಿಂದ ನಡೆಸ್ತಾ ಇದ್ದೇವೆ. ಎಕೋ ಫ್ರೆಂಡ್ಲಿ ಗಣಪತಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದರು. ಖಂಡಿತವಾಗಿಯೂ ನಾವು ಕಳೆದ 4-5 ವರ್ಷಗಳಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗಬಾರದು, ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನುವ ನೆಲೆಯಲ್ಲಿ ಮಣ್ಣಿನ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಆರಾಧನೆ ಮಾಡ್ತೇವೆ, ವಿಸರ್ಜನೆ ಮಾಡ್ತೇವೆ. ಇದು ಪರಿಸರಕ್ಕೆ ಏನು ಹಾನಿ ಇಲ್ಲ. ಇದು ಆದರ್ಶಪೂರ್ಣವಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಸಂಘದ ಕಾರ್ಯಕ್ರಮ. ಪ್ರತಿ ವರ್ಷ ಹೀಗೆ ಆಚರಿಸ್ತಾ ಸುವರ್ಣ ಮಹೋತ್ಸವವನ್ನು ಕಳೆದು ಈಗ 54ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದೇವೆ. ಎಲ್ಲರಿಗೂ ಮಹಾಗಣಪತಿ ಶುಭವನ್ನ, ಮಂಗಳವನ್ನ ಉಂಟು ಮಾಡಿ. ಮತ್ತು ನೀವೆಲ್ಲ ಭಕ್ತಿ ಇದ್ದವರು ಎಲ್ಲ ಮತ್ತು ಒಳ್ಳೆಯ ಜನ ನಮಗೆಲ್ಲ ಪರ್ಲೆಯವರು ಮತ್ತು ಇವರು ಎಲ್ಲ ಸಾಕಷ್ಟು ನಮಗೆಲ್ಲ ಪರಿಚಯ ಇದ್ದವರು. ಅದಕ್ಕೆ ಆದಷ್ಟು ಜಲ್ದಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಸರ್, ಬೇಕಾದ್ರೆ ನಮ್ಮ ಅನುದಾನ ಒಳಗೂ ಅಮೌಂಟ್ ಕೊಡ್ಬೋದು ನಾವು. ಗೌರಿ ಗಣೇಶ ಹಬ್ಬದ ಶುಭಾಶಯ ಎಲ್ಲ ತಾಯಿಂದರಿಗೆ ಮತ್ತು ಎಲ್ಲ ಸಂಘದವರಿಗೆ ನನ್ನ ಕಡೆ ಶುಭಾಶಯ ಕೋರ್ತೇನೆ. ಈ ಅವರ ಹರಕೆ, ನಮ್ಮ ಹರಕೆಗಳು ನಿಜವಾಗಲಿ, ಆದಷ್ಟು ಶೀಘ್ರವಾಗಿ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡ ಆಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಗಣೇಶನನ್ನು ಮತ್ತೆ ಅವರಿಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ, ಸ್ವಂತ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಗಣೇಶನನ್ನು ನಾವು ಪ್ರಾರ್ಥಿಸೋಣ. ವಂದಿಸುವುದಾಗಿರಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕೊಂಡು ವಂದಿಸುವುದಾಗಿರಲಿ ಗಣನಾಥನ ಅಚ್ಚ ಕನ್ನಡವಾಣಿ ಸರ್ವಜ್ಞರ ಶಿವಾಣಿ ಸಚರಿತ ನಿಜ ಗುಣ ವೇದಾಂತವಾಣಿ
ಕೃಷ್ಣನಿ ಹೇಗಸಿ ಪರು. ಕಲಬುರಗಿಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜು ಮತ್ತು ಶಾಲೆಯ ವತಿಯಿಂದ ಗಣೇಶ ಚತುರ್ಥಿಯ ಆಚರಣೆ ಮಾಡಲಾಗ್ತಾ ಇದೆ. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜು ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಚತುರ್ಥಿಯ ಅಂಗವಾಗಿ ಗಣಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ನಾನು ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆ ವತಿಯಿಂದ ಗಣೇಶ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸುತ್ತಿದ್ದೇವೆ. ಈ ವರ್ಷ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು, ಫಾರ್ಮಸಿ ಕಾಲೇಜು, ಸ್ಕೂಲು ಹಾಗೂ ಎಲ್ಲ ಚಟುವಟಿಕೆಗಳನ್ನು ಈ ವರ್ಷ ದರ ವರ್ಷದಂತೆ ಈ ವರ್ಷ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 3 ತಾರೀಕಿಂದ ಸೆಪ್ಟೆಂಬರ್ 12 ತಾರೀಕುವರೆಗೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಯಂಕಾಲ 3 ಗಂಟೆಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ವಿಶೇಷವಾಗಿ 3 ದಿನಗಳ ಕಾಲ ವಿದ್ಯಾರ್ಥಿಗಳಿಂದ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಇಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ಸೇರಿಕೊಂಡಿದ್ದೇವೆ. ನಮ್ಮ ಅಧ್ಯಕ್ಷರು ಡಾಕ್ಟರ್ ಕಿಶೋರ್ ಸಿಂಗ್ ಅವರು ಹೇಳಿದಂತೆ ನಾವು ಈ ಹಬ್ಬವನ್ನು ಎಲ್ಲ 11 ದಿನಗಳು ತುಂಬ ಸಡಗರದಿಂದ ಆಚರಿಸುತ್ತಿದ್ದೇವೆ. ಈ ವರ್ಷವು ಹೋದ ವರ್ಷಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಈ ವರ್ಷವು ನಮ್ಮ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು 3 ದಿನ ಅಂದರೆ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನು ಏರ್ಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಟ್ರೆಜರ್ ಹಂಟ್, ಫನ್ ಫೇರ್ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು 3 ದಿನ ನೆರವೇರಿಸಿದ್ದಾರೆ. ಮಧ್ಯಾಹ್ನ 3ರಿಂದ ಸಾಯಂಕಾಲ 8 ಗಂಟೆವರೆಗೆ ಈ ಕಾರ್ಯಕ್ರಮ ಇರುತ್ತವೆ. ನಾನು ನಾಡಿನ ಜನತೆಗೆ, ನಮ್ಮ ಈ ಭಾಗದ ಜನರಿಗೆ ಎಲ್ಲರಿಗೂ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ ಆಗಿ ಮಾಡಲು ನಾನು ಅವರಿಗೆ ಕೋರುತ್ತೇನೆ. ಇದರಲ್ಲಿ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕೇತರ ಮತ್ತು ವಿದ್ಯಾರ್ಥಿ ವೃಂದಗಳು ತುಂಬ ವರ್ಷದಂತೆ ಈ ವರ್ಷವೂ ತಮ್ಮ ಎಲ್ಲ ಚಟುವಟಿಕೆ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊಟ್ಟು ಈ ಒಂದು ಹಬ್ಬದ ಪ್ರಯುಕ್ತವಾಗಿ ತುಂಬ ಇಂಟ್ರೆಸ್ಟಿಂದ ಅವರು ಇದು ಮಾಡ್ತಿದ್ದಾರೆ. ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಿದ್ವಿ. ನಾನು ಪ್ರಿನ್ಸಿಪಲ್ ಆಗಿ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯಗಣರು ಅವರಿಗೆ ನಾವು ತುಂಬ ಸಪೋರ್ಟ್ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನೆರವೇರಿಸಲು ಆಶಿಸುತ್ತಿದ್ದೇವೆ. ಮತ್ತೊಮ್ಮೆ ನಾಡಿನ ಜನತೆಗೆ ಈ ಗೌರಿ ಗಣೇಶ ಶುಭವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾನಿ ಸೇರಿದಂತೆ ಇತರೆ ಅನೇಕರು ಪೂಜೆ ಸಲ್ಲಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ.
ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೇಕೆ ತಡ? ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ಶರಣಬಸವ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹಲವು ವಿಷಯಗಳ ಕುರಿತು ಉಪನ್ಯಾಸ ಕಾರ್ಯಕ್ರಮಗಳು ಜರುಗಿದವು. ಕಲಬುರಗಿ ಮಹಾನಗರದ ಅಪ್ಪ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯುತ್ತಿರುವ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ದಿನಾಂಕ 1 ಸೆಪ್ಟೆಂಬರ್ 2019 ರವಿವಾರದಂದು ಎಕ್ಸ್ಟರ್ನ್ ಸೊಲ್ಯೂಷನ್ಸ್ ಬೆಂಗಳೂರಿನ ನಿರ್ದೇಶಕರಾದ ಮದನ್ ಗೋಪಾಲ್ ರವರು, ಕೈಗಾರಿಕೆಗಳ ಕುರಿತು ಬೋದುತಾಯಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಶಿಕಲಾ ಅವರು, ಫಜಿಲಾಜಿಕ್ ಕುರಿತು ಶರಣಬಸವ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ವಿಡಿ ಮೈತ್ರಿಯವರು, ಶಿಕ್ಷಣ ಪದ್ಧತಿಗಳ ಕುರಿತು NXP ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಸೀನಿಯರ್ ಪ್ರಿನ್ಸಿಪಲ್ ಇಂಜಿನಿಯರ್ ಶ್ರೀಧರ್ ಕಮಲಾಪುರ್ಕರ್ ಅವರು ಕಾರ್ ಆಡಿಯೋ ಸಿಸ್ಟಮ್ಗಳ ಕುರಿತು ಉಪನ್ಯಾಸ ನೀಡಿದರು. ಸೈನ್ಸ್, ಇಂಜಿನಿಯರಿಂಗ್, ಬಿಸಿನೆಸ್ ಸ್ಟಡೀಸ್, ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸ್. Here it goes the third day schedule. The first schedule is on overview of industrial IoT by Mr. Madan Gopal, Director Engineering and R&D, External Solution Bangalore at 8 o'clock. And then second session, Fuzzy Logic by Dr. M. Sasikala Madam. And the third session is on Times Higher Education Methodology used for world ranking. The fourth session is on car audio system and artificial intelligence. Dr. Kausur Anjam, Head of the Department Electronics and Communication Engineering, KCT Engineering College, Kalburgi. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತೆ, ಸೋತರೆ ಅನುಭವ ಸಿಗುತ್ತೆ. And as with any new technology or any new application, there are a number of challenges in deploying industrial IoT. And if time permits, we will go into some use cases also. So the main focus of this session is on industrial IoT, Industry 4.0 and its applications. You are willing to pay more to buy a product, but when there is a glut in the market, when the supply is much larger than the demand, or the demand stays the same, then the cost reduces, right? But the actual cost of the particular item still remains the same. The farmer has still spent the same amount of money on the fertilizer, on the soil, on the labor, etc., right? So where this kind of thing happens. Abdul Rahim sir. Sir completed his BA Tech in mechanical engineering from Jawaharlal Nehru Technological University, Hyderabad in the year 1983. Later sir completed his ME, Master of Engineering in Gulbarga University, Gulbarga. Morning to everyone. I am Priyati from Department of Electronics and Communication Engineering, Shanbasva University. Patil sir, Executive Electrical Engineer in KPTCL, Kalburgi. It's my immense pleasure to introduce today's eminent speaker, Mr. Sridhar Kamlapurkar sir. Sir is a Senior Principal Software Engineer at NXP India Private Limited, Bangalore.
Sir completed his bachelor degree from PD Engineering College, Kalburgi in the year 1998 from Electronics and Communication Department. Sir worked in ISRO Satellite Center from 99 to 2000 on QPSK demodulation software. My name is Sharanya. I'm here to present a topic called as current quality improvement using ANN based hybrid active power filters. And my co-authors are Dr. Basavaraja Bankara, Registrar Evaluation, Davangere University, and Dr. Sheshkala Madam, Principal Godutai Engineering College for Women, Gulbarga. Under 1.28 gigahertz to 20 gigahertz we can apply for all that applications. Department of Electronics, Government College, Gulbarga. Today I am doing some research in design and development of a fuzzy logic controller for controlling some physical parameters. Gulbarga University. I'm a research scholar. I'm doing research under the guidance of PM Hadalgi sir. My presentation is on triple band swastik shade slot microstrip antenna for the wireless communication system. ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಂಡಿತು. ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಅತ್ಯಾಧುನಿಕ ಐಒಟಿ ಪ್ರಯೋಗಾಲಯ ಆರಂಭ ಮತ್ತು ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ನೇಮಕಾತಿಗೆ ಅವಕಾಶ ಕಲ್ಪಿಸುವ ಒಡಂಬಡಿಕೆಗೆ ಅಮೆರಿಕದ ಡಿಇಯು ಮೊಬೈಲಿಟಿಯ ಎಕ್ಸ್ಟ್ರಾನ್ಸ್ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಮಧ್ಯೆ ಒಡಂಬಡಿಕೆ ಏರ್ಪಟ್ಟಿದೆ. ಈ ನಿಟ್ಟಿನಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಮತ್ತು ಡಿಇಯು ಮೊಬಿಲಿಟಿ ಸಿಇಒ ಡಾಕ್ಟರ್ ಶಿವಕುಮಾರ ಮಠಪತಿಯವರು ಒಪ್ಪಂದಕ್ಕೆ ಸಹಿ ಹಾಕಿದರು. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ವಿಶ್ವವಿದ್ಯಾಲಯದ ಆವರಣದಲ್ಲಿ ಐಒಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಪ್ರಯೋಗಾಲಯ ಆರಂಭಿಸುವುದರ ಜೊತೆಗೆ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಅಂತಿಮ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕೈಗೊಳ್ಳಲು ಅವಕಾಶ ಕಲ್ಪಿಸಿದೆ. ಈ ಅವಧಿಯಲ್ಲಿ ವಿಶ್ವಮಟ್ಟದ ದೈತ್ಯ ಕಂಪನಿಗಳಾದ ವಿಪ್ರೋ, ಸ್ಯಾಮ್ಸಂಗ್, ಎಲ್ಎನ್ಟಿ ಕಂಪನಿಗಳ ತಜ್ಞರೊಂದಿಗೆ ಕಾರ್ಯನಿರ್ವಹಿಸುವ ಸುವರ್ಣಾವಕಾಶ ವಿದ್ಯಾರ್ಥಿಗಳಿಗೆ ಲಭಿಸಲಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸೋನಂ ರಾಜ್ಯ ವಿಶ್ವವಿದ್ಯಾಲಯ ಮತ್ತು ಅಮೆರಿಕದ ಸಾಂತ್ ಕ್ಲಾರಾ ವಿಶ್ವವಿದ್ಯಾಲಯದೊಂದಿಗೆ ಬೋಧಕರು ಹಾಗೂ ವಿದ್ಯಾರ್ಥಿಗಳ ವಿನಿಮಯಕ್ಕೂ ಒಡಂಬಡಿಕೆ ಅನುಕೂಲ ಆಗಲಿದೆ. MOU is signed between Shanabaswa University and Extra Solution Private Limited. I was told this is the first kind in Karnataka. As I was telling, this is the first step to become one among 100 best universities in the world. And also this MOU, it was dated 29th, but it got changed on 1st September. Certain things are not in our hand. Last week on 24th of August, it was a holiday for Karnataka government. On that day, after I became MP, it is now 98th or 99th day. Before 100th day, these two MOU, important second MOU is signed. The other one was in airport of Gulbarga. The third important factors which Dr. Anil Kumar Vidve and Dr. Maitri talked about is the manufacturing, right? We talked about on the first day, Honorable MP also said, even the Vice Chancellor mentioned that we are going to get a manufacturing plant very soon, if I understand correctly, from Chitapur to here. So what we want to do here is take this kit, whatever development you do, how do we manufacture it? We are going to have some kind of a small manufacturing it. That is going to be in second phase. First phase we signed the development, the IoT applications based on the standard IoT development kit.
and followed by manufacturing, how we can take it to the prototypes and the production units, So that is going to come soon. When we're discussing, the team was suggesting that, no, we should also include the manufacturing. We also covered up this MOU. Our spiritual grace and inspiration, Puja Appaji, for making we have heard the Sharana Sangama, but Puja Appaji made the Sangama of all the technocrats, teachers, scientists to this whole holy place, Sharanaradu, Kalaburgi, through this 3 days international conference. 2004, when I joined this institute, I was quoted, learning gives you creativity, creativity leads to thinking, thinking provides knowledge, and knowledge makes us great. Really, we are enriched with maximum knowledge, and personally, I was seated almost all 3 days, each and every session, I was going to note down, and maximum time, I was clarifying my doubt. ಇಲ್ಲಿವರೆಗೆ ಸತತವಾಗಿ 3 ದಿವಸ ಏನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಮೊದಲಿಗೆ ಮೊಟ್ಟಮೊದಲಿಗೆ ಅಪ್ಪಾಜಿಯವರಿಗೆ ತುಂಬ ಧನ್ಯವಾದ ಹೇಳುತ್ತೇವೆ. ಈ ಭಾಗದಲ್ಲಿ ಇಂಥ ದೊಡ್ಡ ಕಾನ್ಫರೆನ್ಸ್ ಮಾಡಬೇಕಂದ್ರೆ ಅವ್ರದಿಂದಲೇ ಸಾಧ್ಯ, ಮತ್ತು ಬೇರೆ ಯಾವ ಸಂಸ್ಥೆ ಮಾಡೋದಕ್ಕೆ ಅಷ್ಟು ಧೈರ್ಯ ಮಾಡೋದಿಲ್ಲ. I will use the technology to address my message to you. Basically, I will address it in 2 parts. The students, because you are the future of India. To the students, because you have big responsibility as a members of this institution, now called university, and you have to go abroad, you have to stay here, always in mind that it's your alma mater. So go ahead, continue studying, be hard, and make your best effort. Second message goes for the faculty and obviously the directors of the university. I mentioned before, you have a big responsibility. You have now a new mission: make the university grow and mature. And of course, this will be only the result of efforts, hard work. You're already doing it. You have to duplicate that effort to make these students, to make the society. And the most important, if the students go abroad and they are taking example for the effort that you have done, they will come back and they will say, yes, this is my alma mater. I am proud to be part of this university. ಅಲ್ಲದೆ ಶರಣಬಸವ ವಿಶ್ವವಿದ್ಯಾಲಯದ ಅಧ್ಯಾಪಕರ ಸಂಶೋಧನಾ ಲೇಖನಗಳು ಉಭಯ ವಿಶ್ವವಿದ್ಯಾಲಯಗಳ ಜರ್ನಲ್ಗಳಲ್ಲಿ ಪ್ರಕಟಣೆಗೊಳ್ಳಲಿವೆ. ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ಕಲಿಯಲು ಮತ್ತು ಕೊಡುಗೆ ನೀಡಲು ಅವಕಾಶ ಒದಗಿಸುತ್ತವೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ, ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಶ್ವವಿದ್ಯಾಲಯದ ಸಮಕುಲಪತಿ ಡಾಕ್ಟರ್ ವಿಡಿ ಮೈತ್ರಿ, ಕುಲಸಚಿವರಾದ ಡಾಕ್ಟರ್ ಅನಿಲ್ ಕುಮಾರ್ ಬೆಡವೆ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಲಿಂಗರಾಜ ಶಾಸ್ತ್ರಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಸಮ್ಮೇಳನ ಎಂದು ಹೆಸರೇ ಸೂಚಿಸಿದಂತೆ ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ನಡೆದ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವು ನಿಜಕ್ಕೂ ಯಶಸ್ವಿಯಾಗಿದೆ ಎಂದು ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರಿಗೆ ತಮ್ಮ ಜ್ಞಾನ ನವೀಕರಿಸಲು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಪ್ರಗತಿಯ ಬಗ್ಗೆ ಮಾನ್ಯತೆ ನೀಡಲು ಇಂತಹ ಸಮ್ಮೇಳನಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಯೋಜಿಸಬೇಕು. ಎಕ್ಸ್ಟ್ರಾನ್ ಸೊಲ್ಯೂಷನ್ ಜೊತೆ ಮಾಡಿಕೊಂಡಿರುವ ಒಪ್ಪಂದ ನಮ್ಮ ಭಾಗದ ವಿದ್ಯಾರ್ಥಿಗಳ ಪಾಲಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಮಾತನಾಡಿ, ಡಾಕ್ಟರ್ ಅಪ್ಪ ಅವರು ಈ ಸಮ್ಮೇಳನಕ್ಕೆ ಅವಕಾಶ ಕಲ್ಪಿಸಿರುವುದು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ ಎಂದರು. 240ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಈ ಸಮ್ಮೇಳನದಲ್ಲಿ ಮಂಡನೆಯಾದವು. ಅತ್ಯುತ್ತಮ ಪ್ರಬಂಧ ಮಂಡಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ನಡೆಯುತ್ತಿರುವ 40 ದಿನಗಳ ಶ್ರಾವಣ ಮಾಸದ ಉಪನ್ಯಾಸದಲ್ಲಿ ಮಹೇಶ್ ಬಡಿಗೇರ್ ತಮ್ಮ ಮಾತುಗಳನ್ನು ಮಂಡಿಸಿದರು. ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿರುವ 40 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ ಮಹೇಶ್ ಬಡಿಗೇರ್ ಅವರು ಮಾತನಾಡಿದರು. ಕೆಲವರಿಗೆ ಚೊಲೋ ಚೊಲೋ ಬಟ್ಟೆ ಉಟ್ಕೊಂಡ ಹುಚ್ಚಿರ್ತದೆ, ಕೆಲವೊಬ್ಬರಿಗೆ ಚೊಲೋ ಚೊಲೋ ತಿಂಡಿ ತನ ಹುಚ್ಚಿರ್ತದೆ, ಕೆಲವೊಬ್ಬರಿಗೆ ಒಳ್ಳೆ ಬರೇ ದುಡ್ಡು ಸಂಪಾದನೆ ಮಾಡಬೇಕನ್ನೋ ಹುಚ್ಚಿರ್ತದೆ. ಈಗ ನನಗೇನಿದೆ ಅಂದ್ರೆ ಸದಾ ಹುಡುಗರ ಜೊತೆ ಹಾಕೋತಿರುವಂತ ಇದೊಂದು ಹುಚ್ಚ ಅಂತ ಇರ್ತಾರೆ. ಪುಣ್ಯಾಗ ಒಳ್ಳೆ ಹೆಂಡತಿ ಸಿಕ್ಕಿದಾಳ, ಹಂಗಾಗಿ ನಾನು ಬಚಾವಾಗಿದ್ದೀನಿ. ಎಲ್ಲ ಮಕ್ಕಳಿಗೂ ಬಯಲೇಕಿಲ್ಲ. ಆ ಕಾರಣಕ್ಕಾಗಿ ಇದೇ ರೀತಿ ಶರಣನ ಅನುಗ್ರಹ ಇದ್ರೆ ಇನ್ನು ಮುಂದಿನ ದಿವಸ ನಾನು ದೊಡ್ಡ ಪಂಡಿತ ಅಂತಲ್ಲ, ನನಗೇನು ಬರ್ತದ ಒಂಚೂರು ಸಂಗೀತ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ. ಅವರು ದೊಡ್ಡ ಸಂಗೀತಗಾರ ಆಗದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ಆಡಿಯನ್ಸ್ ಆದರೂ ನಾನು ಪಟ್ಟಿರುವಂಥ ಪ್ರಯತ್ನಕ್ಕೆ ಫಲ ಸಿಕ್ಕಿದಂಗೆ ಆಗ್ತದೆ.
ಆಮೇಲೆ ಸಿನಿಮಾ ಹಾಡಕ್ಕೆ ಕೇಳೋ ಬದಲಿ ಒಂದು ವಚನ ಅಥವಾ ಒಂದು ದಾಸರ ಹಾಡು, ಒಂದು ಜಾನಪದ ಗೀತೆ, ಒಂದು ತತ್ವಪದ ಏನಾದರೂ ಮನೇಲಿ ಹಾಡಿದ್ರೆ ಆ ಮನೇಲಿ ಇರುವಂಥ ಒಂದು ವಾತಾವರಣನೇ ಬೇರೆ. ಮೈಕಲ್ ಜಾಕ್ಸನ್ ಹಾಡಿಗೂ ಬಸವಣ್ಣವ್ರ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ. ನಮ್ಮ ಗುಲ್ಬರ್ಗದ ಅನಂತರಾವ್ ದೇಶಮುಖ್ ಒಂದು ಮಾತು ಹೇಳ್ತಾರೆ, ವೆಸ್ಟರ್ನ್ ಸಂಗೀತ ಸುನ್ನೆ ಸೆ ಇನ್ಸಾನ್ ಹಿಲ್ತಿ ಹೈ. ಶೈಲಿ ಹೇಳ್ತಿದ್ರು ಅವರು, ವೆಸ್ಟರ್ನ್ और ಪಾಪ್ ಸಂಗೀತ ಸುನ್ನೆ ಸೆ ಇನ್ಸಾನ್ ಹಿಲ್ತಿ ಹೈ. ಕೈ ಎಲ್ಲ ಅಡ್ಡಾಡ್ತದೆ, ತಲೆ ಹಾಕ್ತವೆ. ಮಗರ್ ಹಿಂದೂಸ್ತಾನಿ ಸಂಗೀತ ಸುನ್ನೆ ಸೆ ಆತ್ಮ ಖಿಲ್ತಿ ಹೈ ಅಂತ ಹೇಳಿ. ಈ ಒಂದು ಸಂಗೀತದಿಂದ ಆತ್ಮಗಳು ಇದಾಗ್ತವೆ. ಈ ಬರುವಂತ ಮಕ್ಕಳದಲ್ಲಿ ಅವ್ರು ಯಾವ ಕುಲ ಗೋತ್ರ, ಯಾವ ಪಂಥ, ನೀನ್ ಶ್ರೀಮಂತ ಬಡು ಏನಿಲ್ಲ, ಎಲ್ಲರೂ ಕಾಮನ್ ಆಗಿ ಒಂದೇ ವೇದಿಕೆ ಮೇಲೆ ಕೂತು ಹಾಡಿದ್ರು. ಈ ಒಂದು ಒಮ್ಮತವಾದಂಥ ಮನಸ್ಸು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮೂಡ್ತದೆ. ಸಂಗೀತದಲ್ಲಿ ಬಹಳ ಶಕ್ತಿ ಇದೆ. ಸುಮ್ಮನೆ ಬಾಯಿ ಎಲ್ಲರೂ ಹೇಳ್ತಾರೆ ಗಿಡ ಬೆಳೀತು, ಆತ್ಮ ಹಾಲು ಕೊಡ್ತು, ಅದೇ ಬಿರಿದ ಆಯ್ತು. ಅದು ಆ್ಯಕ್ಚುಲಿ ಕೃತಕವಾಗಿ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಎಂಜಾಯ್ ಮಾಡಿದಾಗ ಮಾತ್ರ ಆ ಸಂಗೀತದಲ್ಲಿ ಇರುವಂತಹ ಶಕ್ತಿ ಗೊತ್ತಾಗ್ತದೆ. ಎಲ್ಲಕ್ಕಿಂತ ಕೆಟ್ಟ ನಶ ಅಂದ್ರೆ ಈ ಸಂಗೀತ ನಶಾನೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೇಕೆ ತಡ? ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ವಾಟ್ಸಪ್ ಗಣಪ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.